ಎಲ್ರಿಗೂ ನಮಸ್ಕಾರ. ಡೆಡ್ಲಿ ಲವರ್ಸ್ ಟ್ರೈಲರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ತುಂಬ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಏನೇನು ಬೇಕು, ಹೇಗೆ ಮಾಡಬೇಕು, ಈಗಿನ ಸಮಾಜದಲ್ಲಿ ಅಂದರೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದನ್ನ ತೋರಿಸಲು ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಆಲ್ ದಿ ಬೆಸ್ಟ್. ಆ್ಯಂಡ್ ಹೀರೋ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ರಿ. ಸೊ ವೆರಿ ನೈಸ್. ಆ್ಯಂಡ್ ಖಡಕ್ ಅಂದರೆ ಪೊಲೀಸ್ ಆಫೀಸರ್ಗೆ ಏನೇನು ಎಲ್ಲೆಲ್ಲಿ ಚೆಂಡೆಣ್ಣು ತಿನ್ನಿಸ್ತಾರೆ, ಏನು ತಿನ್ನಿಸ್ತಾರೆ ಗೊತ್ತಿಲ್ಲ, ಬಟ್ ನೋಡ್ತಾ ಇದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಒಂದ್ಸಾರಿ ಅಲ್ಲ 2-3 ಸಲ ನೋಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ, ಏನೇನಿದೆ ಅಂತ ಹೇಳಿ. ಜೊತೆಗೆ ನಮ್ಮ ಪ್ರಶಾಂತ್ ಅವರು, ಪ್ರಶಾಂತ್ ನಾಯಕ್, ಸೊ ಈ ಸಿನಿಮಾನ ಹೇಳಿದ್ರು ಅವರು, ಸರ್ ಇದು ಲಹರಿ ವೇಲು ಸರ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನಟನೆ ತುಂಬ ಚೆನ್ನಾಗಿದೆ. ಸೊ ತುಂಬ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ. ಇದಂತೂ ತುಂಬ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ. ಸೊ ನಿಮ್ಮ ಅಂದರೆ ಸಿರಿ ಮ್ಯೂಸಿಕ್ನಲ್ಲಿ ಇದಕ್ಕೆ 2 ಹಾಡುಗಳಿದೆ. ಹಾಡುಗಳನ್ನ ನೀವು ಪ್ರಸಾರ ಮಾಡಿ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ 100% ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತವಾಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ. ಸೊ ಅಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು, ಸೊ ಇದ್ರದ್ದು ಹಿಂದೆಗಡೆ ಶುರುವಾರಿಯಾಗಿದ್ದೀರಿ, ನಿಮ್ಗೂ ಒಳ್ಳೇದಾಗಲಿ. ಈ ಸಿನಿಮಾಗೆ ಬಂಡವಾಳ ಹೂಡಿರುವಂಥ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಅಂಡ್ ಹೀರೋಯಿನ್ ಅಂಡ್ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಿ. ಮತ್ತು ನಿಮ್ಮವರು ತುಂಬ ಚೆನ್ನಾಗಿದೆ. ನಿಮ್ಮ ನಟನೆ ಹೀಗೆ ಮುಂದುವರಿಲಿ. ಕನ್ನಡಕ್ಕೆ ಇನ್ನೂ ಒಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ. ಡೈರೆಕ್ಟರ್ ದಯಮಾಡಿ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ. ಆಲ್ ದಿ ಬೆಸ್ಟ್. ಡೆಡ್ಲಿ ಲವರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೋವಿಂದ ಸರ್ ದಯವಿಟ್ಟು ತಮ್ಮ ಅಭಿಪ್ರಾಯ ಇಲ್ಲ ಸರ್, 2 ನುಡಿಗಳು. ಓಕೆ ಡೈರೆಕ್ಟರ್. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೆ, ಟಿವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು, ಕಲಾಭಿಮಾನಿಗಳು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಡೆಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು, ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ಈ ಹಿಂದೆ ನಿರ್ಮಾಪಕನಾಗಿ ಮಾಡಿದ್ದೆ, ಆದರೆ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ. ಸ್ವಲ್ಪ ಹಿಂದೆ ಸೋತಿದ್ರಿಂದ ಸ್ವಲ್ಪ ನಮ್ಮ ಫ್ಯಾಮಿಲಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅವಮಾನಗಳೆಲ್ಲ ಆಗಿತ್ತು. ಅವೆಲ್ಲ ಅವಮಾನಗಳನ್ನೆಲ್ಲ ನಾನು ಗಟ್ಟಿ ನಿಲ್ಬೇಕು ಅಂದರೆ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸ್ಬೇಕು. ಆ ಥರದೊಂದು ಚಾಲೆಂಜ್ ಇತ್ತು. ಅದಕ್ಕೋಸ್ಕರನೇ ಸ್ವಲ್ಪ ರೈಟಿಂಗಲ್ಲಿ ಡೈಲಾಗ್ಸ್ಗೂ ಸ್ವಲ್ಪ ಸರಸ್ವತಿ ನನ್ನ ಹತ್ರ ಓದಿದ್ದಾಳೆ. ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ, ಎಂಟೈರ್ ಪಿಕ್ಚರ್ ಇದೇ ಥರ ಡೈಲಾಗ್ ಇರುತ್ತೆ. ನಾನು ಭರವಸೆ ಕೊಟ್ಟು ಇದು ನನ್ನ ಭವಿಷ್ಯದ ಪ್ರಶ್ನೆ. ಇದು ನನ್ನ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ನಿಮ್ಮೆಲ್ಲರ ಸಹಕಾರ ಮೊದಲಿಂದಲೂ ಇತ್ತು. ಇದೇ ರೀತಿ ನಿಮ್ಮ ಸಹಕಾರ ಇರಲಿ. ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವ್ರಿಗೆ, ನಮ್ಮ ಸಿನಿಮಾಗೆ, ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವತ್ತು ಅವಮಾನ, ನಾಳೆ ಸನ್ಮಾನ. ಹೌದು, ಬೇಗ ಅಂದರೆ ಅದು ಸ್ವಲ್ಪ ಪ್ಲಾನ್ ಇತ್ತು. ಇದು ಸೋಷಿಯಲ್ ಇದು ಇಲ್ಲ, ನಮ್ಮದು ಪುರೋಹಿತರುಗಳು ಅದು ಇದೇ ಡೀಟೇಲ್ ಮಾಡಬೇಕು ಅಂತ ಹೇಳ್ಬಿಟ್ರು ನಮಗೆ. ಅದರಿಂದ 19-20 2 ಡೇಟ್ ಕೊಟ್ಟಿದ್ರು. ಸೊ ಅದರಿಂದ 2 ಡೇಟಲ್ಲಿ ಬಂದಾಗ 20 ಸೂಕ್ತ ಅನ್ನಿಸ್ತು. ಯಾಕಂದ್ರೆ ಪ್ರತಿ ವಾರ ಶುಕ್ರವಾರನೇ ರಿಲೀಸ್ ಆಗುತ್ತೆ. ಅದರಿಂದ ಲಹರಿ ವೇಲು ಸರ್ ಅವ್ರದ್ದು ಡಬ್ಬಿಂಗ್ಗೆ ಇಲ್ಲ, ಅವ್ರದ್ದು ಸೂಟಬಲ್ ಆಗುವಷ್ಟು ಅಂತ ವಾಯ್ಸ್ ಹಾಕಿದ್ದೀವಿ. ಅವ್ರದ್ದು ಸ್ವಲ್ಪ ಬ್ಯುಸಿ. ಅವರು ನಮ್ಮ ಪಿಕ್ಚರಲ್ಲಿ ಆಕ್ಟಿಂಗ್ ಮಾಡಿದ್ರೆ ದೊಡ್ಡ ವಿಚಾರ. ಅವರು ಬಂದು ಅದರಲ್ಲೂ ಒಂದಿನ ಕಾಲ್ ಶೀಟ್ ಕೊಟ್ಟಿದ್ದು. 1 ಗಂಟೆ 2 ಗಂಟೆ ವಿಶೇಷ ಪಾತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಂದರೆ 1 ಅವರ್ 2 ಅವರ್ ಅಷ್ಟೇ ಮಾಡೋದು. ಅಂಥದ್ರಲ್ಲಿ ನಮ್ಗೆ 1 ಅವರ್ ಕಾಲ್ ಶೀಟ್ ಕೊಟ್ಟಿದ್ದಾರೆ. 1 ಡೇ. ಅವ್ರಿಗೆ ಧನ್ಯವಾದಗಳು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅವ್ರ ಪಾತ್ರಕ್ಕೆ ಸೂಟಬಲ್ ವಾಯ್ಸು ಚೆನ್ನಾಗೇ ಮಾಡಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಕೇಳಿದ್ರೆ ಗೊತ್ತಾಯ್ತು, ನೋಡಿದ್ರೆ ಗೊತ್ತಾಗುತ್ತೆ.
ಇನ್ಯಾರು ಪ್ರಶ್ನೆಗಳಿದೆಯಾ? ಇಪ್ಪತ್ತನೇ ತಾರೀಕು ಪುರೋಹಿತರು ಕೊಟ್ಟಿರೋದು 19, 20, 20 ನರಸಿಂಹಮೂರ್ತಿ ಸರ್, ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂಥ ನಮಸ್ಕಾರಗಳು. ನನಗೆ ನಿರ್ದೇಶಕರು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಅದನ್ನು ನಾನು ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವರ ಪರಿಚಯನೇ ಇಲ್ಲ ನನಗೆ. ಇವರನ್ನ ಪರಿಚಯ ಮಾಡಿಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮ ಉಮೇಶ್ ಸರ್ ಅವರು. ಈ ಸಂದರ್ಭದಲ್ಲಿ ಅವ್ರನ್ನೂ ನಾನು ಅನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತು ಇಷ್ಟೇ. ತಾವೇನಾದರೂ ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ. ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಬಹುಶಃ. ಧರ್ಮಪ್ರಸಾದ್ ಅವರು, ಚಿತ್ರದ ನಾಯಕ ನಟಿ. ಫಸ್ಟ್ಲಿ ಸಾರಿ ಎಲ್ರಿಗೂ ನಾನು ಲೇಟ್ ಬಂದಿದ್ದಕ್ಕೆ. ನನ್ನ ಹೆಸರು ತನು ಪ್ರಸಾದ್. ಈ ಮೂವಿಲಿ ನಾನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ. ನಿಮ್ಗೆಲ್ಲೂ ಬೇಜಾರಾಗಲ್ಲ, ಕ್ಯೂರಿಯಾಸಿಟಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಈಗಾಗಲೇ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ. ಸೊ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ರಿಟರ್ನ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಇದೇ 20ನೇ ತಾರೀಕು ಅಂದರೆ ಈ ತಿಂಗಳು 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ, ಸಿನಿಮಾಗೂ ಒಳ್ಳೇದಾಗಲಿ. ಮಾತಾಡಿ ಪ್ರೇಮಗೌಡ ಅವರೇ, ACP. ನಮಸ್ಕಾರ ಎಲ್ಲರಿಗೂ. ನಾನು ಹೇಳ್ಬೇಕಾದ್ರೆಲ್ಲ ಟೀಸರ್ ರಿಲೀಸ್ ಟೈಮಲ್ಲೇ ಹೇಳ್ಬಿಟ್ಟಿದ್ದೀನಿ, ಆದರೂ ಇನ್ನೊಂದು ಸರಿ ಹೇಳ್ತೀನಿ. ನಾನು ಈ ಸಿನಿಮಾದಲ್ಲಿ ACP ರೋಲ್ ಮಾಡಿರೋದು. ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳು 20ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತುಂಬ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಈ ಸಿನಿಮಾದಲ್ಲಿ, ತುಂಬ ಕ್ಯೂರಿಯಾಸಿಟಿ ಇದೆ. ತನು ಹೇಳಿದಾಗೆ ಮುಂದೇನಾಗುತ್ತೆ ನಾವು ಕ್ಯೂರಿಯಾಸಿಟಿನ ಕೊನೆವರೆಗೂ ಕಾಯ್ದಿರಿಸ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಇವರಿಬ್ರು ಡೆಡ್ಲಿ ಲವರ್ಸು ನನಗೆ ಚೆಲ್ಲೆ ಹಣ್ಣು ತಿನ್ಸಿ ಹೋಗ್ತಾರಾ ಇಲ್ಲ ನನಗೆ ಶೂಟ್ ಆಗಿ ಸಾಯ್ತಾರ ಅನ್ನೋದು ಕ್ಲೈಮ್ಯಾಕ್ಸು. ಸೊ ಇದನ್ನು ನೀವು ಥಿಯೇಟ್ರಿಗೆ ಬಂದು ತಿಳ್ಕೊಳ್ಳಿ. ನಿಮ್ಮೆಲ್ಲರೂ ಸಪೋರ್ಟು ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಶಾಂತ್ ನಾಯ್ಕ್ ಸರ್. ಅಖಿಲ್ ಕುಮಾರ್ ಮಾತಾಡಿ. ಟೀಸರ್ ಲಾಂಚಲ್ಲಿ ನಮ್ಮ ಪರಿಚಯ ಆಗಿತ್ತು. ಇದೇ June 20 ಮೂವಿ ರಿಲೀಸ್ ಆಗ್ತಾ ಇದೆ. ನಾವು ಸಿನಿಮಾ ಅನ್ನೋ ಎಕ್ಸಾಮ್ನ ಬರ್ದಿದ್ದೀವಿ. ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕೀಗ. ನಾವು ಯಾರ್ಯಾರು ಏನೇನು ತಪ್ಪು ಮಾಡಿದ್ದೀವಿ ನೋಡಿ, ತಪ್ಪಿದ್ರೆ ತಪ್ಪು ಅಂತೇಳಿ ಅದನ್ನ ತಿದ್ಕೊಂಡು ಮತ್ತೆ ಅಪ್ಡೇಟಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ. ಆದರೆ ನೀವು ನೋಡ್ದೇನೆ ರಿವ್ಯೂ ಕೊಡಬೇಡಿ, ದಯವಿಟ್ಟು ಬಂದು ನೋಡಿ ನಮ್ಮ ಸಿನಿಮಾ ಹೇಗಿದೆ ಅಂತೇಳಿ ಹಾರೈಸಿ. ಹಾಗೆ ಅದೇ 20ಗೆ ಇನ್ನೂ 4 ಸಿನಿಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ, ಅದನ್ನು ನೋಡಿ, ಎಲ್ಲ ನೋಡಿ. ನಮ್ಮ ಕನ್ನಡ ಸಿನಿಮಾ ಫಸ್ಟ್ ನೋಡಿ, ಆಮೇಲೆ ಮಿಕ್ಕಿದ್ ನೋಡಿ, ಬೇರೆದು ನೋಡಿ. ಎಲ್ಲ ಫಸ್ಟ್ ನಮ್ಮ ಕನ್ನಡದ ಆದ್ಮೇಲೆ ಬೇರೆದು ನೋಡಿ. ಎಲ್ಲ ಸಿನಿಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ, ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ. ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಹಿಂಗೂ ಮುಂದೆ ಬೆಳೀತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ. ನೋಡಿ, ಸಪೋರ್ಟ್ ಮಾಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮಗೂ ಒಳ್ಳೆಯದಾಗಲಿ. ಪ್ರಶಾಂತ್ ನಾಯಕ್ ಸರ್ ಅನಾರೋಗ್ಯದ ಕಾರಣ ಮಾತಾಡೋದಂತೆ.